ಪೋಷಕರ ಕನಸು ಸಾಕಾರಕ್ಕೆ ವಿದ್ಯಾರ್ಥಿಗಳು ಮುಂದಾಗಲಿ. ಕುರುಬೂರು ಶಂಕರೇಗೌಡ. ಮಕ್ಕಳ ಉನ್ನತಿಯೇ ಪೋಷಕರ ಕನಸಾಗಿದ್ದು, ಇದನ್ನು ಸಾಕಾರಗೊಳಿಸಲು ವಿದ್ಯಾರ್ಥಿಗಳು ಮುಂದಾಗಬೇಕೆಂದು ನವೋದಯ ವಿದ್ಯಾಸಂಸ್ಥೆ ಮುಖ್ಯಸ್ಥ ಕುರುಬೂರು ಶಂಕರೇಗೌಡ ಹೇಳಿದರು. ವಿಕ್ರಮ್ ಅಕಾಡೆಮಿಯಿಂದ ನಗರದ ಮದರ್ ತೆರೆಸಾ ಪಿಯು ಕಾಲೇಜಿನಲ್ಲಿ ನಡೆದ ಪ್ರತಿಭಾ ಪರೀಕ್ಷೆಯ ವಿಜೇತರಿಗೆ ಬಹುಮಾನ ವಿತರಿಸಿ ಮಾತನಾಡಿ, ಮಕ್ಕಳು ನಡೆದು ಬಂದ ಹಾದಿಯನ್ನು ಗುರುತಿಸಿ ಸಮಾಜದ ಋಣ ತೀರಿಸಲು ಮುಂದಾಗಬೇಕೆಂದರು. ವಿದ್ಯಾರ್ಥಿಗಳು ಕಲಿಕೆ ಮತ್ತು ಗ್ರಹಣ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಸಾಧನೆಯ ಹಾದಿಯಲ್ಲಿ ಮುನ್ನಡೆಯಬೇಕು. ವಿಕ್ರಮ್ ಅಕಾಡೆಮಿ ಜೊತೆಗೆ ಹೆಜ್ಜೆ ಹಾಕುವ ಮೂಲಕ ರ್ಯಾಂಕ್ ಪಡೆದುಕೊಂಡು ಗುರಿ ಸಾಧಿಸಲು ಮುಂದಾಗಬೇಕು. ವಿದ್ಯಾರ್ಥಿಗಳು ದೊಡ್ಡ ಕನಸನ್ನು ಕಂಡು ನನಸಾಗಿಸಿಕೊಂಡು ಉನ್ನತ ಹುದ್ದೆ ಪಡೆಯಬೇಕೆಂದು ಶಂಕರೇಗೌಡ ನುಡಿದರು. ದೇವರಾಯಸಮುದ್ರ ಮುರಾರ್ಜಿ ದೇಸಾಯಿ ಶಾಲೆ ಪ್ರಿನ್ಸಿಪಾಲ್ ಅಬ್ದುಲ್ ನವೀದ್ ಮಾತನಾಡಿ, ವಿದ್ಯಾರ್ಥಿಗಳು ಆಂತರಿಕ ಅಭಿಪ್ರೇರಣೆ ಬೆಳೆಸಿಕೊಂಡು ಜೀವನದ ಪಾಠದೊಂದಿಗೆ ಪೋಷಕರ ಕಷ್ಟ ಕಡಿಮೆ ಮಾಡಲು ಮುಂದಾಗಬೇಕು. ಕ್ಷುಲ್ಲಕ ಕಾರಣಗಳಿಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಸೂಕ್ಷ್ಮತೆಯನ್ನು ಬೆಳೆಸಿಕೊಳ್ಳದೆ ಜೀವನ ಹೇಗೆ ಬರುತ್ತದೆಯೋ ಅದನ್ನು ಯಥಾವತ್ತಾಗಿ ಸ್ವೀಕರಿಸುವ ಎದೆಗಾರಿಕೆ ಹೊಂದಬೇಕೆಂದು ತಿಳಿಸಿದರು. ಕ್ಯಾಸಂಬಳ್ಳಿ ಸಿಆರ್ಸಿ ರಾಮಚಂದ್ರ ಮಾತನಾಡಿ, ಮಕ್ಕಳಲ್ಲಿನ ಪ್ರತಿಭೆಯನ್ನು ಹೊರತೆಗೆಯುವುದು ಶಿಕ್ಷಕರ ಕಾಯಕವಾಗಿದ್ದು, ಇದಕ್ಕೆ ಪೂರಕವಾಗಿ ವಿದ್ಯಾರ್ಥಿಗಳು ಸಮಯ ಹರಣ ಮಾಡದೆ ಉಪಾಧ್ಯಾಯರ ಕ್ರಮದಂತೆ ಅಧ್ಯಯನ ಮುನ್ನಡೆಸಬೇಕೆಂದರು. ವಿಕ್ರಮ್ ಅಕಾಡೆಮಿ ಮುಖ್ಯಸ್ಥ ಕೃಷ್ಣಾರೆಡ್ಡಿ, ಖಜಾಂಚಿ ಡಾಕ್ಟರ್ ವಿಕ್ರಮ್, ಮುಖಂಡ ಬೇತಮಂಗಲ ಚಲಪತಿ, ರಘುಪತಿ, ಫ್ಯಾಕಲ್ಟಿ ರಾಜ್ಕುಮಾರ್, ಕನ್ನಡ ಉಪನ್ಯಾಸಕ ಗಂಗಾಧರ್ ಇದ್ದರು. ಫೋಟೋ ಕ್ಯಾಪ್ಷನ್: ಕೋಲಾರದ ಮದರ್ ತೆರೆಸಾ ಕಾಲೇಜಿನಲ್ಲಿ ನಡೆದ ವಿಕ್ರಮ್ ಅಕಾಡೆಮಿ ಪ್ರತಿಭಾ ಪರೀಕ್ಷೆ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಪ್ರತಿಭಾ ಪರೀಕ್ಷೆಯ ಪ್ರತಿಭೆಗಳು: ಪ್ರತಿಭಾ ಪರೀಕ್ಷೆಯಲ್ಲಿ ಜ್ಞಾನಪ್ರಕಾಶ್ ಶಾಲೆ ನಿಖಿಲ್ ಪ್ರಥಮ, ಸುಜಲಾ ಶಾಲೆ ಪ್ರಾರ್ಥನಾ ದ್ವಿತೀಯ, ಸಬರಮತಿ ಶಾಲೆ ಸುದೀಪ್ ತೃತೀಯ, ನರಸಾಪುರ ಸೂರ್ಯ ವಿದ್ಯಾಲಯದ ಹರಿಪ್ರಿಯ ಹಾಗೂ ನವೋದಯ ಶಾಲೆಯ ಸಾಂಗವಿ ಸಮಾಧಾನಕರ ಬಹುಮಾನ ಪಡೆದುಕೊಂಡರು. ಸರ್, ಈಗ ಇವತ್ತು ಟ್ಯಾಲೆಂಟ್ ಆ ಮಕ್ಕಳಿಗೆ ಯಾವ ಸ್ಕೂಲಲ್ಲಿ ಏನೇನು ಟ್ಯಾಲೆಂಟ್ ಇದೆ ಆ ಮಕ್ಕಳ ಪ್ರತಿಭೆಯನ್ನು ಪರೀಕ್ಷೆ ಮಾಡೋಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇದರಿಂದ ಆ ಮಕ್ಕಳಿಗೆ ಯಾವ ಸಬ್ಜೆಕ್ಟ್ಸ್ ಇದೆ, ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥ್ಸು, ಸೈನ್ಸು, ಸೋಷಿಯಲ್ ಈ ಸಬ್ಜೆಕ್ಟ್ಸ್ ಇದೆ ಅವ್ರಿಗೆ ಅಪ್ಕಮಿಂಗ್ ಅಂದರೆ ಫ್ಯೂಚರ್ ಎಕ್ಸಾಮ್, 10th ಬೋರ್ಡ್ ಎಕ್ಸಾಮ್ ಏನು ಬರುತ್ತೆ ಅದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈ ಎಕ್ಸಾಮ್ ಆದ್ಮೇಲೆ ಇಲ್ಲೇ ವಿಕ್ರಮ್ ಅಕಾಡೆಮಿ ಇಲ್ಲಿ ಫ್ಯಾಕಲ್ಟಿ ರಾಜ್ಕುಮಾರ್ ಸರ್ ಅನೌನ್ಸ್ ಮಾಡಿದ್ರು. ಫಸ್ಟ್ ಸಬ್ಜೆಕ್ಟಿವ್ ಮತ್ತು ಆಬ್ಜೆಕ್ಟಿವ್ ಎರಡೂ ನಾವು ನಮ್ಮ ಕಾಲೇಜಿನಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಮೆಡಿಕಲ್ಲು, ಇಂಜಿನಿಯರಿಂಗ್ ಹೋಗಬೇಕಾದ್ರೆ CET ಅದಕ್ಕೆ ಏನು ಬೇಕೋ ಅದಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ಸಬ್ಜೆಕ್ಟಿವ್ ನಾವು ಚೆನ್ನಾಗಿ ಹೇಳ್ಕೊಡ್ತೀವಿ ನಮ್ಮ ಕಾಲೇಜಲ್ಲಿ. ವಿಕ್ರಮ್ ಸರ್ ಅವರು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಅವರಿಗೆ ತಮ್ಮ ಅಕಾಡೆಮಿಕ್ ಹೆಡ್ ಕೃಷ್ಣಾರೆಡ್ಡಿ ಸರ್ ಗೌರವಾನ್ವಿತವಾಗಿ ಸಲ್ಲಿಸ್ತಾ ಇದ್ದೇವೆ. ಸರ್ ಒಂದು ನಿಮಿಷ ಸರ್, ಹಂಗೆ ನಿಂತ್ಕೊಳ್ಳಿ. ಸರ್ ಹಂಗೆ ನಿಂತ್ಕೊಳ್ಳಿ ಜೊತೆಲೆ. ಸರ್ ಹಂಗೆ ನಿಂತ್ಕೊಳ್ಳಿ ಸರ್. ಅಂದರೆ ಅವಾಗಲಿಂದ ಚಲಪತಿನು ವೆಂಕಟೇಶ್ ಮತ್ತು ಹೇಳ್ತಾ ಇದ್ದೀನಿ, ಮಾತನಾಡಬೇಡಿ ಅಂತ. ಯಾಕೆ ಮಾತನಾಡ್ತಾ ಇದ್ದೀನಿ ಅನ್ನೋದು ಅರ್ಥ ಆಗ್ತಿರ್ಲಿಲ್ಲ. ಯಾಕೆ ಬಂದಿದ್ದೀನಿ ನೋಡ್ತಾ ಇದ್ದೀನಿ ನಾನು ಮುಂದ್ಗಡೆ ನಿಮ್ಮಿಬ್ಬರನ್ನು. ನೀವಿಲ್ಲಿ ಕಳೀತಕ್ಕಂಥದ್ದು ಎಷ್ಟು ಸಮಯ ಕಲಿತೀರಿ? ಅರ್ಧ ಗಂಟೆ ಇಲ್ಲ 1 hour. ಇವತ್ತಿಲ್ಲಿ ವಿಕ್ರಮ್ ಅವರು ಇಲ್ಲಿ ಮೇಲ್ಗಡೆ ಇದ್ದು ಮತ್ತು ಮದರ್ ತೆರೆಸಾ ಅಂತ ಇಷ್ಟೊಂದು ದೊಡ್ಡ ಬಿಲ್ಡಿಂಗ್ ಮಾಡಿಕೊಂಡು ವಿಕ್ರಮ್ ಅಕಾಡೆಮಿ ಅಂತ ಇಟ್ಕೊಂಡು ನಿಮಗೆಲ್ಲನೊಂದು ದೊಡ್ಡ ಒಂದು ಎಜುಕೇಷನ್ ಕನಸನ್ನು ಕಾಣಬೇಕು ಅಂತಂದರೆ ಅವರ ಸಾಧನೆ ಹಿಂದೆ ಇದೆಯಲ್ಲ ಶ್ರಮ. ವೇದಿಕೆ ಮೇಲೆ ಕೂತಿದ್ದೀವಲ್ಲ ನಾವೆಲ್ಲನೂ ನಿಮ್ಮ ಥರನೇ ನಾವು ಗಲಾಟೆ ಮಾಡಿಕೊಂಡು ಹುಡುಗಾಟಿಕೆ ಆಡಿಕೊಂಡು ಯಾರೋ ದೊಡ್ಡವ್ರು ಏನಾದರೂ ಹೇಳಕ್ಕೆ ಬಂದರೆ ಅವ್ರು ಏನು ಹೇಳ್ತಾರೆ ಬಿಡು, ಆಗಲ್ಲ.
ಇಲ್ಲಿ ಕೂತ್ಕೋಬೇಕಾದಂದ್ರೆ ಅವ್ರದ್ದೇ ಆದಂಥ ಒಂದು ಶ್ರಮ ಇರ್ತದೆ. ಇವತ್ತು ಅವ್ರು ಹೇಳ್ತಾ ಇದ್ದಾರೆ ಅಬ್ದುಲ್ ಕಲಾಂ ಅಂತ. ನಿಮಗೆಲ್ಲ ಗೊತ್ತು ಅಬ್ದುಲ್ ಕಲಾಂ ಅಂತ ಯಾರು ಅಂತ. ಯಾವುದೋ ಒಂದು ಕುಗ್ರಾಮದಲ್ಲಿ ಯಾವುದೋ ಒಂದು ಸಣ್ಣ ನಿರ್ಗತಿಕ ಒಂದು ಸಂಸಾರದಲ್ಲಿ ಹುಟ್ಟಿ ಇವತ್ತು ಅಬ್ದುಲ್ ಕಲಾಂ ಅಂದ್ರೆ ಯಾಕೆ ಅಷ್ಟೊಂದು ಹೆಸರುವಾಸಿ? ಇವತ್ತಿನ ದೇಶದಲ್ಲಿ ಅಬ್ದುಲ್ ಕಲಾಂ ಥರ ಯಾಕೆ ನೀವು ಆಗಬಾರ್ದು? ಗಾಂಧಿ ಥರ ಯಾಕೆ ಆಗಬಾರ್ದು? ಐನ್ಸ್ಟೀನ್ ಅಂತ ಹೇಳ್ತಾರೆ. ಏನು ಐನ್ಸ್ಟೀನ್ ಅಂತಂದ್ರೆ ಯಾರು? ಐನ್ಸ್ಟೀನ್ ನಿಮಗೆಲ್ಲ ಗೊತ್ತಿರುತ್ತೆ ಸೈನ್ಸಲ್ಲಿ. ಯಾಕೆ ಯಾರಿಗೂ ಗೊತ್ತಿಲ್ವಾ? ಗುರುತ್ವಾಕರ್ಷಣೆ ಒಂದು ಮೇಲ್ಗಡೆ ಒಂದು ಹಾಕಿದ್ರೆ ಕೆಳಗಡೆ ಬಂದು ಬೀಳ್ತದೆ ಅಂತೇಳಿ. ಯಾಕೆ ಅವರು ಒಬ್ಬರಿಗೆ ಗೊತ್ತಾಯ್ತು ಐನ್ಸ್ಟೀನ್? ಅದನ್ನ ನೀವು ಜ್ಞಾನ ಎಷ್ಟೊತ್ತು ಅದನ್ನೇ ಹೇಳಿದ್ದು, ಕಾನ್ಸಂಟ್ರೇಷನ್ ಕೊಟ್ಟು. ಈಗ ಅವ್ರು ಹೇಳ್ತಾ ಇದ್ರು ತಂದೆ ತಾಯಿಗೆ ಗೌರವ ಕೊಡಬೇಕು ಅಂತೇಳಿ, ಮತ್ತೆ ಆ ಕಡೆ ಬೆಂಚಲ್ಲಿ ಕಾಣಿಸೋದಿಲ್ಲ ಅಂತೇಳಿ ಗಲಾಟೆ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬ ಮಕ್ಕಳಿಗೂ ಅವ್ರ ತಂದೆ ತಾಯಿ, ಈಗ ನಾವೆಲ್ಲ ತಂದೆ ತಾಯಿ ಸ್ಥಾನದಲ್ಲಿ ಇರ್ತಕ್ಕಂಥ ಹಿರಿಯರು ನಾವು. ಸ್ವಲ್ಪ ಇಲ್ಲ ತಮ್ಮನ್ನೆಲ್ಲ ಕರೆಸಿ ತಮ್ಮಲ್ಲಿರ್ತಕ್ಕಂಥ ಟ್ಯಾಲೆಂಟನ್ನು ಪರಿಶೀಲಿಸಬೇಕು. ಮಾತಾಡ್ತಾ ಇದ್ರಲ್ಲಿ ದಯವಿಟ್ಟು ಸೈಲೆಂಟ್ ಆಗಿರ್ಬೇಕು, ಯಾರು ಮಾತಾಡಬಾರ್ದು. ಕೇಳಿಸ್ಕೊಳ್ಳಿ, ನಾನು ಎರಡು ನಿಮಿಷ ಮಾತ್ರ ಮಾತಾಡ್ತೀನಿ. ಪ್ರತಿಯೊಬ್ಬರಲ್ಲೂ ಒಂದು ಟ್ಯಾಲೆಂಟ್ ಇರುತ್ತೆ, ಅದನ್ನು ಹೊರತೆಗೆಯುವುದೇ ಮಕ್ಕಳಲ್ಲಿ ಅಡಗಿರ್ತಕ್ಕಂಥ ಪ್ರತಿಭೆಯನ್ನು ಹೊರತೆಗೆಯುವುದೇ ಶಿಕ್ಷಣ ಅಂತ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಅದರಿಂದ ಅದನ್ನು ಹೊರತೆಗೆಯಬೇಕು. ಆ ಒಂದು ಟ್ಯಾಲೆಂಟನ್ನು ತೆಗೆಯೋದಕ್ಕೋಸ್ಕರನೇ ಬಡತನದಿಂದ ಬಂದ